ರೈತರ ಸ್ನೇಹಿತರಿಗೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದೆ. ಇವತ್ತು ನಾವು ಈ ವಾರ ತಗೊಂಡಿರೋ ಹಸು ನೋಡೋಣ. ಅದಕ್ಕೆ ಮುಂಚೆ ಒಂದು ವಿಷಯ ಎಲ್ಲರಿಗೂ ನಾನು ಹೇಳಬೇಕು. ಎಲ್ಲರೂ ನಾವು ಸಂತೆಗೆ ಬರ್ತೀರಾ, ಹಸು ನೋಡಿದ್ರೆ ಎಲ್ಲ ಮಾಡ್ತೀರಾ. ಬಟ್ ಕೆಲವೊಬ್ರು ಬಂದ್ಬಿಟ್ಟು ಬೇರೆ ಕಡೆ ಪರ್ಚೇಸ್ ಮಾಡ್ತೀರಾ. ಸ್ವಲ್ಪ ಹುಷಾರಾಗಿ ಪರ್ಚೇಸ್ ಮಾಡಿ ಒಂದು ಹಸುಕ್ಕೆ ಮಿನಿಮಮ್ 5,000 ಲಾಭ ಇಡ್ತಾರೆ. ವಿಡಿಯೋನ ತೋರಿಸ್ತಾರೆ 25,000, 30,000, 20 ಲೀಟರ್, 25 ಲೀಟರ್ ಹಾಲು ಬರ್ತೇನೆ. ಒಂದೇ ಒಂದು ಮಾತು ಹೇಳ್ತೇನೆ, ರೈತರು ನೀವು ನಿಮ್ಮ ಹಸು 20 ಲೀಟರ್ ಕೊಡೋ ಹಸು 25,000 ಸೇಲ್ ಮಾಡಿ ಒಪ್ಕೊಂತೀರಾ? ಯಾರು ಒಪ್ಕೊಳ್ಳ. ಅದೇ ತರದ ಎಲ್ಲಾರು ಸ್ವಲ್ಪ ವಿಡಿಯೋ ನೋಡ್ಬಿಟ್ಟು ಎಲ್ಲಾರ ಹತ್ರ ಮಾತಾಡ್ಬೇಡ. ಕರೆಕ್ಟ್ ಆಗಿರೋ ವೆಂಡರ್ ಹತ್ರ ಬನ್ನಿ, ಪರ್ಚೇಸ್ ಮಾಡ್ಕೊಂಡು ಹೋಗಿ. ನಾವು ಏನು ಮಾಡಲ್ಲ, ಡೈರೆಕ್ಟ್ ಆಗಿ ನಿಮ್ ಕರ್ಕೊಂಡು ಹೋಗ್ತೀನಿ. ಯಾರು ಎಷ್ಟು ದುಡ್ಡು ಹೇಳ್ತಾರೋ ಅದು ನಿಮಗೆ ಹೇಳ್ತೀನಿ. ನೀವು ಹೇಳಿರೋ ದುಡ್ಡು ಅವ್ರಿಗೆ ಹೇಳ್ತೀನಿ. ವರ್ಕೌಟ್ ಆಯ್ತು ನಾನು ತಗೊಂಡ್ ಕೊಡ್ತೀನಿ. ನಾನು ಬರೋರು ಎಲ್ಲಾರ್ಗೂ 100% ಹಸು ತಗೊಂಡ್ ಕೊಡಬೇಕು ಅಂತ ಮೈಂಡ್ ಅಲ್ಲಿ ಇಲ್ಲ. ತಗೊಂಡ್ ಹೋಗಿರೋರು ಚೆನ್ನಾಗಿರಬೇಕು, ಸೇಲ್ ಮಾಡೋರು ಚೆನ್ನಾಗಿರಬೇಕು. ಆತರ ನಾವು ನೋಡ್ಕೊಂಡು ಒಳ್ಳೆ ಹಸು ತಗೊಂಡ್ ಹೋಗಿ ಬನ್ನಿ. ಈ ವಾರ ವಿಡಿಯೋ ಒಳಗಡೆ ಹೋಗಲ್ಲ. ತಗೊಂಡ್ ಹೋಗಿರೋರು ಚೆನ್ನಾಗಿರಬೇಕು, ಸೇಲ್ ಮಾಡೋರು ಚೆನ್ನಾಗಿರಬೇಕು. ಆತರ ನಾವು ನೋಡ್ಕೊಂಡು ಒಳ್ಳೆ ಹಸು ತಗೊಂಡ್ ಹೋಗಿ ಬನ್ನಿ. ಈ ವಾರ ವಿಡಿಯೋ ಒಳಗಡೆ ಹೋಗಲ್ಲ. ಈ ಸಂತೆ ತಮಿಳುನಾಡಲ್ಲಿ ಈರೋಡಲ್ಲಿ ಇದೆ. ಪ್ರತಿ ಬುಧವಾರ ಬೆಳಗ್ಗೆ 2 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಈ ಸಂತೆಗೆ ಹೆಚ್ಚು ಕಡಿಮೆ ಒಂದು 2,000 3,000 ಹಸುಗಳು ಬರ್ತಾ ಇದೆ. ಇಲ್ಲಿ ಯಾವ ತರ ಹಸುಗಳು ಬರ್ತೇನೆ, ಹೆಚ್ ಎಫ್ ಕ್ರಾಸ್, ಜೆರ್ಸಿ ಕ್ರಾಸ್ ಇದ್ರ ಹಸುಗಳು ಬರ್ತಾ ಇದೆ. ಇವಾಗ ನೀವು ನೋಡ್ತಾ ಇರೋದಿಲ್ಲ, ಈ ಸಂತೆಗೆ ಬಂದಿರೋದು ಬೇರೆ ಕಡೆ ಮಾರಾಟ ಮಾಡಿ ತಗೊಂಡು ಹೋಗ್ಬೇಕು ಇಟ್ಟಿರೋ ಹಸುಗಳು. ಈ ಸಂದೆ ಯಾಕೆ ಫೇಮಸ್, ಇಲ್ಲಿ ಯಾಕೆ ಇಷ್ಟು ಹಸು ಬರ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ ಅಂತ ಹೇಳ್ಬಿಟ್ರೆ ನೋಡ್ಕೊಳ್ಳಿ. ಈ ಏರಿಯಾದಲ್ಲಿರೋ ಎಲ್ಲಾ ರೈತರು ಬಂದ್ಬಿಟ್ಟು 1 ವರ್ಷ 2 ವರ್ಷ ಒಂದೇ ಒಳ್ಳೆ ಕರುಗಳು ತಗೊಂಡು ಹೋಗ್ಬಿಟ್ಟು ಅದಕ್ಕೆ ಸಮ್ಮನ್ ಹಾಕ್ಬಿಟ್ಟು ಇಂಜೆಕ್ಷನ್ ಮಾಡಿ ಅದು 6 ಮಂತ್ 7 ಮಂತ್ ಪ್ರೆಗ್ನೆಂಟ್ ಆಗಿದ್ಮೇಲೆ ದೊಡ್ಡದು ಮಾಡಿ ಈ ಸಂದೆಗೆ ತಗೊಂಡ್ ಬರ್ತಾರೆ. ಅದಕ್ಕೋಸ್ಕರ ಈ ಏರಿಯಾದಲ್ಲಿ ಈ ತರ ಹಸುಗಳು ತುಂಬಾ ಜಾಸ್ತಿ ಸಿಗ್ತಾ ಇದೆ. ಈ ಏರಿಯಾದಲ್ಲಿ ಇದನ್ನೇ ಬಿಸ್ನೆಸ್. ಇವತ್ತು ನಾವು ಟೋಟಲ್ 24 ಹಸು ತಗೊಂಡಿದ್ದೇವೆ. ಬನ್ನಿ ಒಂದೊಂದು ಹಸು ನೋಡಲ್ಲ. ಈ ವಾರ ಬೆಲೆ ಸ್ವಲ್ಪ ಜಾಸ್ತಿ ಕಡಿಮೆ ಆವರೇಜ್ ಆಗಿತ್ತು. ಒಂದು 10 ರಿಂದ 12 ಲೀಟರ್ ಹಾಲು ಕೊಡೋ ಹಸು ಬಂದ್ಬಿಟ್ಟು 45,000 50,000ಕ್ಕೆ ಸಿಕ್ಕಿದ್ದು. ಒಳ್ಳೆ ಹಸುಗಳು ಒಂದ್ ದಿನಕ್ಕೆ 20 ರಿಂದ 25 ಲೀಟರ್ ಹಾಲು ಕೊಡೋ ಹಸುಗಳು ಬಂದ್ಬಿಟ್ಟು 65,000 to 75,000 ಆಗಿದೆ. ಯಾಕಂದ್ರೆ ಇದು ಒಂದು ಇಂಗ್ಲಿಷ್ ಅಲ್ಲಿ ಹೇಳ್ತೇನೆ, ಬೇಜಾರ್ ಮಾಡ್ಕೋಬೇಡ. ಕನ್ನಡ ಕಲಿತೀನಿ, ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಬೇಜಾರ್ ಮಾಡ್ಕೊಳ್ಬೇಡ. ಈ ತರ ಹಸುಗಳು ಆ ತರ ರೇಟ್ ಬಂದಿದೆ. ಇವತ್ತು ನಮ್ಮ ಹತ್ರ ಒಂದು ಹುಡುಗ ಬಂದಿದ್ದಾನೆ ಹಸು ತಗೊಂಡು ಹೋಗಕ್ಕೆ. ಅವನು 10ನೇ ಕ್ಲಾಸ್ ಓದ್ತಾನೆ. ಅವ್ರ ಅಪ್ಪ ಬಂದ್ಬಿಟ್ಟು ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ. ಒಂದ್ ದಿನಕ್ಕೆ 400 ರೂಪಾಯಿ ಸಂಬಳ. ಅವನ್ ಕಾಸು ಸೇರ್ಸ್ಕೊಂಡು ನಮ್ಮ ಹತ್ರ ಹಸು ತಗೊಂಡ್ ಬಂದಿದ್ದಾನೆ. ಇದು ಬಂದಿರೋದು ಫಸ್ಟ್ ಟೈಮ್ ಅಲ್ಲ, ಈ ಹುಡುಗಾನೆ ತಗೊಂಡಿರೋದು. ನಮ್ಮ ಹತ್ರ 5ನೇ ಹಸು ತಗೊಂತಾರೆ. ಈ ತರ ಕಾನ್ಫಿಡೆಂಟ್ ಆಗಿ ಇಷ್ಟು ಕಷ್ಟ ಆಗಿರೋರು ನಮ್ಮ ಹತ್ರ ಬಂದು ಹಸು ತಗೊಂಡ್ರೆ ನೋಡ್ಕೊಳ್ಳಿ, ಎಷ್ಟು ಚೆನ್ನಾಗಿರೋ ಹಸು ನಾವು ತಗೊಂಡ್ ಕೊಡ್ತೀನಿ ಇದೆ. ಬನ್ನಿ, ಈ ಹುಡುಗ ತಗೊಂಡಿರೋ ಹಸು ನಾನು ತೋರಿಸ್ತೇನೆ. ಈ ಹಸು ಬಂದ್ಬಿಟ್ಟು 2 ಹಲ್ಲು. ಫಸ್ಟ್ ಸುಳ್ಳು ತಗೊಂಡ್ ಕೊಟ್ಟಿರೋದು. ಇದು ಹೇಳಿರೋ ಪ್ರೈಸ್ ಬಂದ್ಬಿಟ್ಟು 75,000. ನಾವು ಮಾರಾಟ ಮಾಡ್ಕೊಟ್ಟಿದ್ದು 55,000ಕ್ಕೆ. ಕರು ಇದೆ ನೋಡಿ, ಎಷ್ಟು ಖುಷಿಯಾಗಿ ತಗೊಂಡ್ ಹೋಗ್ತಾರೆ. ಇವರಿಗೆ ನಾವು ಮಾತಾಡಿದ್ರೆ ಎಷ್ಟು ಹಾಲು ಬರಬಹುದು. ಅವನ್ ಬಂದ್ಬಿಟ್ಟು ನಾನ್ ನೋಡಿರೋ ಪ್ರಕಾರ 15 ಲೀಟರ್ ಕೇಳ್ತಾರೆ. ನಮಗ 12 14 ಲೀಟರ್ ಕೊಟ್ಟಾಲು ಸಾಕು, 10 ಲೀಟರ್ ಕೊಟ್ಟಾಲು ಸಾಕು. ಒಳ್ಳೆ ಹಸು ಹೇಳಿದ್ದಾರೆ. ಅವರು ಅವ್ರ ಅಪ್ಪ ಇಬ್ರು ಬಂದ್ಬಿಟ್ಟು ಸೇರ್ಕೊಂಡು ತುಂಬಾ ಖುಷಿಯಾಗಿ ತಗೊಂಡು ಹೋಗಿದ್ದಾರೆ. ಈ ತರ ಹಸುಗಳು ಬಂದ್ಬಿಟ್ಟು ಬೆಲೆ ಕಡಿಮೆ ಸಿಗ್ತಾ ಇದೆ. ನೋಡಿ ಹಸು ಹೆಂಗ್ ದೊಡ್ಡದಾಗಿದೆ, ಕೆಚ್ಚಲ್ ನೋಡಿ ಹೆಂಗಿದೆ, ತೊಟ್ಲ್ ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ನೋಡ್ಬಿಟ್ಟೆ ನಾವು ಚೆಕ್ ಮಾಡ್ಕೊಡೋದು. ಇವರು ನಮ್ಮ ಹತ್ರ ಇದು 5ನೇ ಹಸು ತಗೊಂತಾರೆ. ಆವಾಗ ನೀವು ಯೋಚನೆ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿರಬೇಕು ನಾವು ಕೊಟ್ಟಿರೋದು. ಅದಕ್ಕೆ ಇವರು ರಿಟರ್ನ್ ಬಂದಿದ್ದಾರೆ. ನಮ್ಮ ಹತ್ರ ಬೇಜಾನೆ ಜಾಸ್ತಿ ರಿಟರ್ನ್ ಕಸ್ಟಮರೇ ಬರ್ತಾ ಇದ್ದಾರೆ. ಬೇರೆಯವರೆಲ್ಲ ವಿಡಿಯೋ ಮಾಡ್ತಾರೆ, ನಾವು ಫೋನ್ ಮಾಡಿ ಮಾತಾಡ್ತಾರೆ. ಬಟ್ ನಾವು ಹಸು ತಗೊಂಡು ಹೋಗಿದ್ಮೇಲೆ ಏನಾದ್ರು ಪ್ರಾಬ್ಲಮ್ನ ಏನು ರೆಸ್ಪಾನ್ಸ್ ಮಾಡಲ್ಲ. ನೀವು ಯೋಚನೆ ಮಾಡ್ಬೋದು, ಯಾಕೆ ಇವರ ಹತ್ರ ಹಸು ತಗೊಂಡ್ರೆ ಕಂಪ್ಲೇಂಟ್ ಬರೋಣ ಅಂತ. ಎಲ್ಲಾರ ಹತ್ರನೇ ಕಂಪ್ಲೇಂಟ್ ಬರ್ದೆ. ನಾವು ಕೊಟ್ಟಿರೋ ಮೇವ್ ಮೇಲೆ ಇದೆ. ಪ್ಲಸ್ ಕೆಲವೊಂದು ಹಸು ನೋಡಕ್ಕೆ ಚೆನ್ನಾಗಿದೆ, ಬಟ್ ಅದು ಕರೆಕ್ಟ್ ಆಗಿ ಹಾಲು ಕೊಡಲ್ಲ. ನಾವು ತಗೊಂಡಿರಲ್ಲ, ನಮ್ಮ ಹತ್ರ ಗೊತ್ತಿರೋರು, ನಮ್ಗೆ ಗೊತ್ತಿರೋ ರೈತರ ಹತ್ರನೇ ತಗೊಳ್ಳೋದು. ಆತರ ಏನಾದ್ರು ಹೆಚ್ಚು ಕಡಿಮೆ ಬಂದ್ರೆ ನಾವು ಹೇಳ್ಬಿಟ್ಟ ಅವ್ರು ನಮ್ಗೆ ಚೇಂಜ್ ಮಾಡ್ಕೊತಾರೆ. ಇವಾಗ ನೀವು ನೋಡ್ರ ಹಸುಗಳೆಲ್ಲ ಬಂದ್ಬಿಟ್ಟು ನಾವು ಒಂದು ಫಾರ್ಮ್ ತಗೊಂಡಿದ್ದು. ಈ ಹಸುಗಳೆಲ್ಲ ಬಂದ್ಬಿಟ್ಟು 1 ಲಕ್ಷ ಒಳಗಡೆನೆ ಇದೆ. ಇದಕ್ಕೆ ಮಿಲ್ಕ್ ನಾವು ಕೊಟ್ಟಿರೋ ಗ್ಯಾರಂಟಿ ಒಂದ್ ದಿನಕ್ಕೆ 25 ರಿಂದ 30 ಲೀಟರ್ ಕಂಪಲ್ಸರಿ ಕೊಡ್ತೇವೆ. ಆತರ ಹಸು ತಗೊಂಡಿರೋದು. ಈ ತರ ಹಸು ನಿಮ್ಗೆ ಬೇಕು ಅಂದ್ರೆ ಕಾಲ್ ಮಾಡಿ ನಮ್ ಸಂತೆಗೆ ಬನ್ನಿ, ಬಂದ್ ನೋಡ್ಕೊಂಡು ಹೋಗಿ ಆಮೇಲೆ ತಗೊಲ್ಲ. ಕನ್ನಡದಲ್ಲಿ ದೊಡ್ಡ ಸಂತೆ ಇದೆ, ಚಿಂತಾಮಣಿ ಸಂತೆ. ಆ ಸಂತೆಯಲ್ಲಿ ತಗೋಬೇಕಾಗಿರೋದು ನಮ್ಮ ಹತ್ರ ಯಾಕೆ ಬರ್ಬೇಕು ನೀವು ಯೋಚನೆ ಮಾಡ್ಬೋದು. ಇವಾಗ ನೀವು ನೋಡ್ತಾರೆ ಹಸು ಎಲ್ಲಾ ಬಂದ್ಬಿಟ್ಟು 50 ರಿಂದ 60 ಸಾವಿರ ಒಳಗಡೆ ನಾವು ತಗೊಂಡಿದ್ವಿ. ಇದು ಎಲ್ಲಾ ಬಂದ್ಬಿಟ್ಟು ಚಿಂತಾಮಣಿ ಹೋಗ್ತಾ ಇದೆ. ಚಿಂತಾಮಣಿಗೆ ಸಂತೆಗೆ ಇಲ್ಲಿ ಹಸುಗಳು ಹೋಗ್ತಾ ಇದೆ. ಅವಾಗ ನೀವು
ಯೋಚನೆ ಮಾಡಿ ಯಾವ ತರ ಹಸುಗಳು ಇಲ್ಲಿ ಬರ್ತಾ ಇದೆ. ಇದೆ ಸೌತ್ ಇಂಡಿಯಾ ಅಲ್ಲೇ ದೊಡ್ಡ 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 ಸಂತೆ. ಈ ತರ ಸಂತೆ ಬೇರೆ ಎಲ್ಲಿ ಇಲ್ಲ. ಇಲ್ಲಿ ಎಲ್ಲಾ ವೆರೈಟಿ ಹಸು ಸಿಗ್ತಾ ಇದೆ. ಇವಾಗ ನೀವು ಚಿಂತಾಮಣಿ ಹೋದ್ರೆ ಅಲ್ಲಿ HF ಜಾಸ್ತಿ ಸಿಗುತ್ತೆ, ಬಟ್ ಅದು ಬಿಸಿಲಿಗೆ ಸೆಟ್ ಆಗುತ್ತಾ ಗೊತ್ತಿಲ್ಲ. ಬಟ್ ನಮ್ಮೂರ್ ಕಡೆ ಬಂದ್ಬಿಟ್ಟು HF, ಜೆರ್ಸಿ ಕ್ರಾಸ್, HF ಕ್ರಾಸ್ ಎಲ್ಲ ಸಿಗ್ತಾ ಇದೆ. ಯಾವ ಊರಿಗೆ ಯಾವ ತರ ಹಸು, ಯಾವ ತರ ಬಿಸಿಲಿಗೆ ಎಷ್ಟು ಹಾಲು ಕೊಡ್ತೀವಿ ನಾವು ನೋಟ್ ಮಾಡ್ಬಿಟ್ಟು ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಹಸು ತಗೊಂಡ್ ಕೊಟ್ಟಿರೋದು. ಈ ವಿಡಿಯೋ ನಿಮ್ಗೆ ಖಂಡಿತವಾಗಿ ಇಷ್ಟ ಆಗುತ್ತೆ ಥಿಂಕ್ ಮಾಡ್ತೀನಿ. ನಿಮ್ಗೆ ತುಂಬಾ ಪ್ರೀತಿ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಿರ್ಗಾ ನಾಳೆ ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಮಾಡಿದ್ರೆ, ನಾನು ಡೈಲಿ ವಿಡಿಯೋ ಹಾಕ್ಲಾನ್ ಪ್ಲಾನ್ ಮಾಡ್ತಾ ಇದ್ದೇನೆ, ಕಲ್ಚರ್ದಲ್ಲಿ ಹಾಕಕ್ ಆಗ್ತಾ ಇಲ್ಲ, ಬೇಜಾರ್ ಮಾಡ್ಕೋಬೇಡ. ಸಬ್ಸ್ಕ್ರೈಬ್ ಮಾಡಿ, ಖಂಡಿತವಾಗಿ ವೀಕ್ಲಿ ಒಂದು ವಿಡಿಯೋ ಮಾಡ್ತೀನಿ. ಧನ್ಯವಾದಗಳು.